ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ಮಾರ್ಕೆಟನ್ನು ಯಾವ ರೀತಿ ಟ್ರೇಡ್ ಮಾಡೋದು ನೋಡ್ಕೊಳ್ಳೋಣ. ಓಕೆ, ಸೊ ಯಾಕಪ್ಪ ನಾಳಿನ ದಿನ ಏನಪ್ಪ ಅಂದ್ರೆ ತರಿಸೋದ್ರಿಂದ ನಿಫ್ಟಿದು ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನೋಡ್ಕೊಳ್ಳೋಣ. ಸೊ ನಿಫ್ಟಿ ಬ್ಯಾಂಕ್ ನೋಡ್ರಿ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬಂದಿತ್ತು, ಅಪ್ಸೈಡ್ ಬಂದಿಷ್ಟು ಮಾರ್ಕೆಟ್ ಸ್ವಲ್ಪ ಡೌನ್ ಟ್ರೆಂಡ್ ತೊಗೊಂಡು ಈ ಒಂದೇನು ಏರಿಯಾ ಹಾಕಿದೆಯಲ್ಲ 56,100 ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಬೇರಿಶ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ರೆಡಿ ಮಾಡಿತ್ತು. ಓಕೆ, ಒಂದು ಬೇರಿಶ್ ಅಂತ ಒಂದು ರೆಸಿಸ್ಟೆನ್ಸ್ ರೆಡಿ ಮಾಡಿತ್ತು. ಆ ರೆಸಿಸ್ಟೆನ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಷ್ಟು ಮೇಲ್ಗಡೆ ಹೋದ್ರು ಕೂಡ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಕೆಳಗಡೆ ಬರ್ತದೆ. ಬಟ್ ಈ ಒಂದು ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ ಸರಿ ಸುಮಾರು ಒಂದು 800 ಪಾಯಿಂಟ್ ಮೇಲ್ಗಡೆ ಜಂಪ್ ಹಾಕಿ ಮಾರ್ಕೆಟ್ ಏನಿದಪ್ಪ ಅನ್ನೋದ್ರಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಬುಲಿಶ್ ಝೋನ್ ಅನ್ನ ರೆಡಿ ಮಾಡಿದ್ರು. ಹೌದಾ, ಸೊ ಅದೇ ರೀತಿಯಾಗಿ ಏನಾಗಿತ್ತು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬರಲೇ ಇಲ್ಲ. ಎಷ್ಟು ಮಾರ್ಕೆಟ್ ಕೆಳಗಡೆ ಬರುತ್ತಲ್ಲ ಅಷ್ಟು ಏನಾಗ್ತದಪ್ಪ ಬೌನ್ಸ್ ಬ್ಯಾಕ್ ಆಗ್ತದೆ ನೋಡ್ರಿ. ಎಷ್ಟು ಸತಿ ಕೆಳಗಡೆ ಬರುತ್ತೆ ಮಾರ್ಕೆಟ್ ನೋಡ್ರಿ, ಇಲ್ಲಿನೂ ಕೂಡ ಬೌನ್ಸ್ ಬ್ಯಾಕ್ ಆಗಿದೆ, ಇಲ್ಲಿನೂ ಕೂಡ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಇದೆ. ಅದೇ ರೀತಿ ಏನಾಗ್ತದಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ ಬಟ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಕೆಳಗಡೆ ಇಲ್ಲಿ ಸಸ್ಟೈನ್ ಆಗ್ತಾ ಇಲ್ಲ. ಯಾಕೆ ಸಸ್ಟೈನ್ ಆಗ್ತಾ ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಬುಲ್ಸ್ ಜಾಸ್ತಿ ಇರೋದ್ರಿಂದ, ಬಯರ್ಸ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಅಪ್ಸರದಲ್ಲಿ ಹೋಗ್ತಾ ಇದೆ. ಸೊ ಮಾರ್ಕೆಟ್ ನೋಡ್ರಿ ಈ ಒಂದು ಇಲ್ಲಿ ಏನಿಲ್ಲ ಟ್ರೆಂಡ್ ಲೈನ್, ಆಮೇಲೆ ಇದೊಂದು ಟ್ರೆಂಡ್ ಲೈನ್ ಇದೆಯಲ್ಲ. ಓಕೆ, ನಾನು ನಿಮ್ಗೆ ಟ್ರೆಂಡ್ ಲೈನ್ ಒಂದು ತೆರೆದಿದ್ದೆ. ಓಕೆ, ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಈ ರೀತಿ ಹೋಗುತ್ತಲ್ಲ ಲೆಫ್ಟ್ ಸೈಡ್ ಮಾರ್ಕೆಟ್ ಏನೋ ಈ ರೀತಿ ಟ್ರೆಂಡ್ ಲೈನ್ ಬರ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋದ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಏನಾಗಿದೆಪ್ಪ ನೋಡ್ರಿ, ಇಲ್ಲಿನೂ ಕೂಡ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ. ಓಕೆ, ಇಲ್ಲಿನೂ ಕೂಡ ಒಂದು ಹೆವಿ ಆಗಿ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ. ಈ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಇರೋದು ನೋಡ್ರಿ, ಒಂದು ಸಪೋರ್ಟ್, ಎರಡು ಸಪೋರ್ಟ್, ಮೂರು ಸಪೋರ್ಟ್, ನಾಲ್ಕು ಸಪೋರ್ಟ್. ಸೊ ನಾಲ್ಕು ಸಪೋರ್ಟ್ಗಳು ಇರೋದ್ರಿಂದ ಈ ಒಂದು ಝೋನ್ ಅನ್ನ ಏನಿದೆಯಲ್ಲ ಇದು 56,100, ಈ 56,100 ಬ್ರೇಕ್ ಮಾಡೋದು ತುಂಬಾನೇ ಈಸಿ ಆಗಿರ್ತಕ್ಕಂಥ ಟಾಸ್ಕ್ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳಿನ ದಿನ, ಓಕೆ ನಾಳಿನ ದಿನ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸೋಲೇಷನ್ ಆಗಿ ಸ್ವಲ್ಪ ಈ ಏರಿಯಾ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಒಂದು ನೀವು ಹಾಯ್ ಆಗ್ತಕ್ಕಂಥದ್ದು 56,400 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಏನೇನೋ ಒಂದ್ ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ರಿ, ಈ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಕೆಳಗಿನ ಸೈಡ್ ಏನಾಗಿದೆಪ್ಪ ಅಂದ್ರೆ 54,400 ಹೆವಿ ಆಗಿರ್ತಕ್ಕಂಥ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ಬುಲಿಶ್ ಝೋನ್ ಆಗಿತ್ತು. ಮಾರ್ಕೆಟ್ ಕಂಟ್ರೋಲ್ಸ್ ಕೆಳಗಡೆ ಬಂದಾಗ ಬೌನ್ಸ್ ಬ್ಯಾಕ್ ಆಗ್ತಿತ್ತು. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಝೋನ್ ದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಮಾರ್ಕೆಟ್ ದಲ್ಲಿ ಇಲ್ಲಿ ಏನಾದ್ರು ರೆಸಿಸ್ಟೆನ್ಸ್ ಇರ್ತದೆ. ಈ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಕನ್ಸೋಲೇಷನ್ ಆಗ್ತದೆ. ಹೌದಾ, ಸೊ ಯಾವಾಗ ಮಾರ್ಕೆಟ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಕನ್ಸೋಲೇಷನ್ ಆಗುತ್ತಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಏರಿಯಾ ಏನ್ ಮಾಡುತ್ತಪ್ಪ ಅಂದ್ರೆ ವೀಕ್ ಆಗುತ್ತೆ. ಓಕೆ, ಈ ರೆಸಿಸ್ಟೆನ್ಸ್ ಏರಿಯಾ ವೀಕ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ನಾಳಿನ ದಿನ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಕನ್ಸೋಲೇಷನ್ ಆಗಿ ಈ ಒಂದು ಪಾಯಿಂಟ್ ಅನ್ನು ಬ್ರೇಕ್ ಮಾಡಿದ್ರೆ 55,800. ಓಕೆ, ಈ 55,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಟಾರ್ಗೆಟ್ ಎಲ್ಲಿ ಹೋಗ್ತಪ್ಪ, ಫಸ್ಟ್ ಟಾರ್ಗೆಟ್ 56,000 ಕೂಡ ಮಾರ್ಕೆಟ್ ನಮ್ಗೆ ಫಸ್ಟ್ ಟಾರ್ಗೆಟ್ ನ ರೀಚ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ಏನಾದ್ರು 56,000 ಟಾರ್ಗೆಟ್ ರೀಚ್ ಮಾಡ್ತಪ್ಪ ಅದ್ರ ಸೆಕೆಂಡ್ ಟಾರ್ಗೆಟ್ 56,200. ಓಕೆ, 56,200 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನೋಡೋದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ನಾಳಿನ ಬ್ಯಾಂಕ್ ಒಳಗ ಜಾಸ್ತಿ ಇದಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ನೋಡ್ರಿ ನೀಟಾಗಿ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದ್ ಏನದಪ್ಪ ಅಂತಂದ್ರೆ 55,400 ಒಂದೇ ಸಪೋರ್ಟ್ ಇದೆ. ಆಮೇಲೆ ಈ ಒಂದಿನ ಝೋನ್ ಇದೆಯಲ್ಲ ಇಲ್ಲಿ, ಓಕೆ ಇದೊಂದು ಟ್ರೆಂಡ್ ಲೈನ್ ಇತ್ತು. ಓಕೆ, ಇಲ್ಲಿನೂ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇತ್ತು. ಓಕೆ, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಆಮೇಲೆ ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು. ಈ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡು ಕಿಶನ್ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಮತ್ತೆ ಈ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದ್ರಿಂದ ಮಾರ್ಕೆಟ್ ಏನಾದ್ರು ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಗಿಸಿಂದ ಸ್ವಲ್ಪ ಈ ಒಂದು ಏರಿಯಾಕ್ಕೆ ಓಕೆ ಇದು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಡೈರೆಕ್ಟ್ ಆಗಿ 55,800, ಆಮೇಲೆ ಡೈರೆಕ್ಟ್ ನೆಕ್ಸ್ಟ್ ಟಾರ್ಗೆಟ್ ಐತಪ್ಪ ಅಂತಂದ್ರೆ 56,000. ಈ 56,000 ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 56,200 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ಗಳು ನಾಳಿನ ದಿನ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಒಂದ್ ವೇಳೆ ಏನಾದ್ರು ಕೆಳಗಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ 55,000 ಮತ್ತು 55,200 ಮತ್ತು 55,400 ಈ ಏನು ಏರಿಯಾ ಇದೆಯಲ್ಲ ಈ ಒಂದು 200 ಪಾಯಿಂಟ್ ಏರಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏರಿಯಾ ಇದೆ. ಹೌದಾ, ಈ ಒಂದ್ ವೇಳೆ ಏನಾದ್ರು ಈ ಏರಿಯಾ ಮೇಲ್ಗಡೆ ಬಂದ ಕಿಶನ್ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಕಿಶನ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಆದ್ಮೇಲೆ ಮತ್ತೆ ಈ ರೇಂಜ್ ತನಕ ನಿಂದಿರ್ತಕ್ಕಂಥ ಸಾಧ್ಯತೆ. ಸೊ ಹೀಗಾಗಿ ನಾಳಿನ ದಿನ ಎಲ್ಲಿ ಮಾರ್ಕೆಟ್ ಓಪನ್ ಆಗ್ತತಿ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಒಂದ್ ವೇಳೆ ಏನಾದ್ರು ಈ ಒಂದು ಏನು ರೆಸಿಸ್ಟೆನ್ಸ್ ಇದೆಯಲ್ಲ ಈ ರೆಸಿಸ್ಟೆನ್ಸ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಗ್ತದೆ ಫಸ್ಟ್ ಕೆಳಗಡೆ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ತಗೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 55,800 ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ಆಗಿ 56,000 ಮತ್ತು 56,200 ಕೂಡ ನಾಳಿನ ದಿನ ಏನ್ ನೋಡೋದಪ್ಪ ಮಾರ್ಕೆಟ್ ದಲ್ಲಿ ನೀವು ಹೈನ ನೋಡೋದಕ್ಕೆ ಸಾಧ್ಯತೆಗಳು ಈಗ ಜಾಸ್ತಿ ಇದಾವೆ. ಸೊ ಅದೇ ರೀತಿಯಾಗಿ ನಿಫ್ಟಿ ನೋಡ್ಕೊಂಡ್ರೆ ನಾಳಿನ ದಿನ ಒಂದು ಎಕ್ಸ್ಪೈರ್ ಇರೋದ್ರಿಂದ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ನೋಡ್ರಿ ತುಂಬಾನೇ ಈಸಿ ಆಗಿರ್ತಕ್ಕಂಥ ನಿಫ್ಟಿ ನೋಡ್ರಿ ಇದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಏರಿಯಾ ಇತ್ತು. ಓಕೆ, ಈ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಏನಿತ್ತು ಇದು ಫ್ಲಿಪ್ ಝೋನ್ ಇತ್ತು, ಇಲ್ಲಿ ಒಂದೇನಿತ್ತು ಫಸ್ಟ್ ಸಪೋರ್ಟ್ ಆಗಿತ್ತು,
ಆಮೇಲೆ ರೆಸಿಸ್ಟೆನ್ಸ್ ಆಯ್ತು, ಆಮೇಲೆ ರೆಸಿಸ್ಟೆನ್ಸ್ ಆಯ್ತು, ಆಮೇಲೆ ರೆಸಿಸ್ಟೆನ್ಸ್ ಆಯ್ತು, ಆಮೇಲೆ ಮತ್ತೇನಾಯ್ತಪ್ಪ ಅಂದ್ರೆ ಫ್ಲಿಪ್ ಝೋನ್ ಆಗಿ ವರ್ಕ್ ಮಾಡ್ತಾರೆ. ಹೌದಾ? ಸೊ ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಮಾರ್ಕೆಟ್ದಲ್ಲಿ ಈ ಒಂದು ಏರಿಯಾ 24,600 ಇದೆಯಲ್ಲ, ಓಕೆ, 24,600 ಇದೆಯಲ್ಲ, ನೋಡ್ರಿ ಇಲ್ಲಿನೂ ಕೂಡ ಒಂದು ಹೆವಿ ಸಪೋರ್ಟ್ ಐತಿ, ಇಲ್ಲಿನೂ ಕೂಡ 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 ಹೆವಿ ಸಪೋರ್ಟ್ ಐತಿ. ಹೌದಾ? ಸೊ ಇಲ್ಲೇನಿದೆಯಲ್ಲ ಈ ಟ್ರೆಂಡ್ ಲೈನ್, ನಾಳಿನ ದಿನ ಏನಾದ್ರು ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಏನ್ ಟಾರ್ಗೆಟ್ ಕೊಡುತ್ತಪ್ಪ ಅಂತಂದ್ರೆ 24,800 ಮತ್ತು 24,500 ಎರಡು ಟಾರ್ಗೆಟ್ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು ಈ ಒಂದು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ, ಓಕೆ, ಈ ರೆಡ್ ಕ್ಯಾಂಡಲ್ ಆಯ್ತು ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ಲಾಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ 24,500 ಬರುತ್ತೆ. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 24,400 ಈ ಎರಡು ಟಾರ್ಗೆಟ್ ನಾಳಿನ ದಿನ ಏನ್ ಬರುತ್ತಪ್ಪ ಅಂದ್ರೆ ಕೆಳಗಿನ ಸೈಡ್ ಹೋಗ್ಬೋದು ಅಥವಾ ಮೇಲಿನ ಸೈಡ್ ಹೋಗ್ಬೋದು, ಡಿಪೆಂಡ್ ಅಪ್ಪ ನಾಳಿನ ದಿನ ಈಗ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಫಸ್ಟ್ 24,500, ಓಕೆ, 24,500 ಆಮೇಲೆ 24,400 ಈ ಎರಡು ಟಾರ್ಗೆಟ್ ಏನ್ ಮಾಡೋದಪ್ಪ ನಾಳಿನ ದಿನ ಅಚೀವ್ ಮಾಡೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಇದು ಕೆಳಗಿನ ಸೈಡ್. ಹಿಂಗ್ ಮೇಲಿನ ಸೈಡ್ ಹೋಯ್ತಪ್ಪ ಅಂತಂದ್ರೆ 24,800 ಮತ್ತು 24,25,000 ತನಕ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇದೆ. ಸ್ವಲ್ಪ ಇದನ್ನ ಒಂದು 15 ಸ್ಟಾಂಪ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಇಲ್ಲೇನಿದಪ್ಪ ಅಂದ್ರೆ ಫಸ್ಟಿಗೆ 24,500 ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಬುಲಿಶ್ ಒಂದು, ಹೌದಾ? ಸೊ ಅದಾದ ಕೂಡಲೇ ಏನಿದಪ್ಪ ಅಂದ್ರೆ ಇಲ್ಲೊಂದು ಏನಿದಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ. ಸೊ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದಪ್ಪ ಅಂತಂದ್ರೆ 100 ಪಾಯಿಂಟ್ 24,400 24,500 ಈ ಎರಡು ಪಾಯಿಂಟ್ ಏನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಬುಲಿಶ್ ಝೋನ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ಝೋನ್ ಕೆಳಗಡೆ ಇಲ್ಲಿವರೆಗೂ ಬಂದ್ ಕಿಶನ್ ಮತ್ತೆ ಬೌನ್ಸ್ ಬ್ಯಾಕ್ ತಗೋಬಹುದು, ಅಥವಾ ಇಲ್ಲೇ ಕನ್ಸೋಲೇಷನ್ ಹಾಕಿಸಿದ ಅಥವಾ ಇಲ್ಲೇ ಮಾರ್ಕೆಟ್ ಏನಾದ್ರು ಓಪನ್ ಹಾಕಿಸಿದ ಡೈರೆಕ್ಟ್ ಆಗಿ ಈ 24,500 ಮತ್ತು 24,400 ಬಿತ್ತಪ್ಪ ಅಂದ್ರೆ 24,300 ತನಕ ಬರ್ಬೋದು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನೋಡ್ರಿ ಇದು ಒಂದು ಹಾರಿಜೆಂಟಲ್ ಝೋನು, ಆಮೇಲೆ ಇಲ್ಲೊಂದು ಪ್ಯಾಟರ್ನ್ ಬರ್ತಾ ಇದೆ, ಹೌದಾ? ಸೊ ಈ ಪ್ಯಾಟರ್ನ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಇಲ್ಲಿ ನೋಡ್ರಿ ಇದು ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಆಗ್ತಾ ಬರ್ತದೆ, ಹೌದಾ? ಎಕ್ಸ್ಪಾಂಡ್ ಇದು ಕಾಂಟ್ರಾಕ್ಟ್ ಆಗ್ತಾ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ನಾಳೆ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಬ್ರೇಕ್ ಮಾಡ್ತಪ್ಪ, ಇಲ್ಲಿ ಕೆಳಗಡೆ ಜಾಸ್ತಿ ಹೋಗುತ್ತೆ, ಮತ್ತೆ ಮೇಲ್ಗಡೆ ಜಾಸ್ತಿ ಬ್ರೇಕ್ ಆಗುತ್ತೆ, ಮೇಲ್ಗಡೆ ಮಾರ್ಕೆಟ್ ಜಾಸ್ತಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ಮಾರ್ಕೆಟ್ ಜಾಸ್ತಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 24,800 ಆಮೇಲೆ 24,500 ಎರಡು ಟಾರ್ಗೆಟ್ ಏನ್ ಮಾಡೋದಪ್ಪ ಅಂದ್ರೆ ನಾಳಿನ ದಿನ ಅಚೀವ್ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕಿಂತ ಮೊದಲು ಏನಾಗ್ತಪ್ಪ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ 24,900 ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಈ 24,400 ಬ್ರೇಕ್ ಮಾಡ್ಕೊಂಡು ಹೋಗಿರ್ತಾಯ್ತು 20,000 ಮಾರ್ಕೆಟ್ ರೀಚ್ ಮಾಡೋದನ್ನ ಸಾಧ್ಯತೆಗಳು ಜಾಸ್ತಿ. ಒಂದ್ ವೇಳೆ ಏನಾದ್ರು ಇದೇನಾದ್ರು 24,500 ಬ್ರೇಕ್ ಮಾಡ್ಕೊಂಡು 24,400 ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 24,100 ತನಕ ಮಾರ್ಕೆಟ್ ಕೆಳಗಡೆ ಫಾಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಜಾಸ್ತಿ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆ, ನೋಡ್ರಿ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಓಕೆ, ಆಮೇಲೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ಈಗ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ 1 2 3 4 5 ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಎಲ್ಲಿ ಬ್ರೇಕ್ ಆಗುತ್ತೋ ಅದು ಇಂಪಾರ್ಟೆಂಟ್ ನೋಡ್ಕೊಂಡು ನಿಪ್ಯೋಗ ಟ್ರೈ ಮಾಡ್ರಿ, ಓಕೆ? ಡೈರೆಕ್ಟ್ ಆಗಿ ರ್ಯಾಂಡಮ್ ಆಗಿ ಟ್ರೈ ಮಾಡ್ಕೋತಾ ಹೋಗ್ಲಿಕ್ಕೆ ಹೋಗ್ಬಿಟ್ರೆ ಅಕಸ್ಮಾತ್ ಅದೇ ರೀತಿ ಮಾಡಿದ್ರಪ್ಪ ಅಂತಂದ್ರೆ ಜಾಸ್ತಿ ನಿಮಗೆ ಲಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಥ್ಯಾಂಕ್ ಯು.